ನಾನು ಅನೇಕ ಅಮೇರಿಕನ್ ವೆಬ್ ಸೀರೀಸ್ ನೋಡ್ತೀನಿ. ಅದರಲ್ಲಿ ಗೂಢಚಾರಿಣಿಯರ ಕಥೆ ಕೂಡ ನೋಡಿದ್ದೆ ಒಂದು. ನನಗನ್ನಿಸ್ತು, ಈ ಥರ ಯಾಕೆ ಒಬ್ಬ ಭಾರತೀಯ ಗೂಢಚಾರಿಣಿನ ಸೃಷ್ಟಿ ಮಾಡಬಾರ್ದು ಅಂತ ಹೇಳಿ ಇದು ಶುರು ಮಾಡಿದೆ. ಇದರಲ್ಲಿ ವಸುಂಧರಾ ಅಂತ ಅವಳು, ವಸುಪ್ರದ ಅಂತ ಅವಳು ಗೂಢಚಾರಿಣಿ. ಅವಳ ಜೊತೆಗೆ ಪುಷ್ಪಹಾಸ ಅಂತ. ಹೀಗೆ ಈ ಪುಸ್ತಕದ ಇನ್ನೊಂದು ವಿಶೇಷ ಅಂದರೆ ಎಲ್ಲ ಹೆಸರುಗಳ ಕೂಡ ವಿಷ್ಣು ಸಹಸ್ರನಾಮದಿಂದ ತಗೊಂಡಿದ್ದೀನಿ. ಪ್ರತಿಯೊಂದು ಹೆಸರು ಭಾಳ ಕುತೂಹಲಕಾರಿಯಾದ, ರೋಮಾಂಚಕಾರಿಯಾದ ಸನ್ನಿವೇಶಗಳಲ್ಲಿ ಸಿಕ್ಕೊಳ್ತಾಳೆ ಅವಳು. ಅವಳಿಗೆ ಎಲ್ಲದರ ಮಧ್ಯೆ ಅವಳು ಒಂದು ಪ್ರೇಮದಲ್ಲಿ ಕೂಡ ಸಿಲುಕ್ತಾಳೆ. ಆದರೆ ಅವಳ ಪ್ರೇಮ ಯಶಸ್ಸಾಗುತ್ತಾ ಇಲ್ವಾ ಅಂತ ಕೂಡ ಗೊತ್ತಿಲ್ಲ ಅವಳು. ಯಾಕೆಂದರೆ ಅವಳೊಬ್ಬ ಗೂಢಚಾರಿನೇ ಪ್ರೇಮಿಸಿರ್ತಾಳೆ, ಅವನು ಅವಳ ಕಡೆ ಅಷ್ಟು ಗಮನ ಕೊಟ್ಟಿರೋದಿಲ್ಲ. ಈ ಥರ ಒಂದು ವಿಶಿಷ್ಟವಾದ ಸನ್ನಿವೇಶಗಳನ್ನ ಸೃಷ್ಟಿ ಮಾಡಿ ಛದ್ಮವೇಷ ಅಂತ ಬರೆದೆ. ಯಾಕೆಂದರೆ ಅವರೆಲ್ಲ ಅವರ ನಿಜವಾದ ವೇಷದಲ್ಲಿ ಇರೋದೇ ಇಲ್ಲ, ಯಾವಾಗಲೂ ಛದ್ಮವೇಷ. ಯಾವುದೋ ಒಂದು ಊರಲ್ಲಿ ಯಾವುದೋ ಒಂದು ಬೇರೆ ಹೆಸರಿಟ್ಕೊಂಡು ಯಾವುದೋ ಒಂದು ಬೇರೆ ಪಾತ್ರ ಮಾಡ್ತಾ ಇರ್ತಾರೆ. ಇಂಥ ಛದ್ಮಗಳನ್ನು ಮಾಡೋದ್ರಿಂದ ಇದಕ್ಕೆ ಛದ್ಮವೇಷ ಅಂತ ಹೆಸರಿಟ್ಟೆ. ನನಗೆ ತುಂಬ ಇಷ್ಟ ಆಯಿತು. ಯಾಕೆಂದರೆ ನಾನು ಯಾವ್ಯಾವ ಪುಸ್ತಕ ಮಹಿಳಾ ಪಾತ್ರಗಳನ್ನು ಪ್ರಮುಖ ಮಾಡಿ ಬರೆದಿನೋ ಅವೆಲ್ಲ ನನಗೆ ಇಷ್ಟ. ವಸುಪ್ರದ ಕೂಡ ಒಂದು ಪ್ರಮುಖ ಮಹಿಳೆ ಪಾತ್ರ. ಯಾರೋ ಒಬ್ರು ಹೀಗೆ ಬರೆದಿದ್ದರು, ನಿನಗೆ ಇಷ್ಟವಾದ ಪಾತ್ರ ಯಾವುದು, ಹೆಣ್ಣಿನ ಪಾತ್ರ ಅಂದರೆ ವಸುಪ್ರದ ಅಂತ ಬರೆದಿದ್ದರು ಪುಸ್ತಕದಲ್ಲಿ, ಫೇಸ್ಬುಕ್ಕಲ್ಲಿ. ಅದು ನೋಡಿ ನಂಗೆ ತುಂಬ ಆಶ್ಚರ್ಯ ಆಯಿತು. ಯಾಕೆಂದರೆ ಹೇಗೆ ಜನ ಇದನ್ನೆಲ್ಲ ಅದ್ಭುತವಾಗಿ ಅನುಸರಿಸ್ತಾರೆ, ನೋಡ್ತಾರೆ ಅಂತ ಗೊತ್ತಾಯಿತು. ಇದಕ್ಕೆ ನಮ್ಮ ಪತ್ರಿಕೆಯೊಂದರಲ್ಲಿ ಇದರ ಬಗ್ಗೆ ಒಂದು ಚಿಕ್ಕ ವಿಮರ್ಶೆ ಬಂದಿತ್ತು. ಯಾರೋ ಒಬ್ಬರು ಎಂಡಮೂರಿಯವರ ತೆಲುಗು ಕಾದಂಬರಿ ಇದ್ದಂಗಿದೆ ಅಂತ ಬೇರೆ ಬರೆದಿದ್ರು. ನನಗೆ ತುಂಬ ನಗು ಬಂತು. ಯಾಕೆಂದರೆ ನನಗೆ ಅದರಲ್ಲಿ ಏನು ತಪ್ಪೇ ಕಾಣಿಸ್ಲಿಲ್ಲ. ಯಾಕೆಂದರೆ ನನಗೆ ತುಂಬಾ ಹೆಮ್ಮೆನೇ ಅದು. ಯಾಕೆಂದರೆ ಅವರನ್ನು ನೋಡೇ ನಾನು, ಅವರ ಪುಸ್ತಕಗಳನ್ನು ಓದಿಯೇ ನಾನು ಬರೆಯೋಕ್ಕೆ ಪ್ರೇರಿತನಾಗಿದ್ದೆ. ಅದರಿಂದ ಪುಸ್ತಕ ಛದ್ಮವೇಷದಲ್ಲಿ ಅವ್ರಿಗೆ ಎಲ್ಲ ತೆಲುಗು ಇದ್ದಂಗಿದೆ ಅಂತ ಬರೆದ್ರು. ಸೊ ಬಹುಶಃ ಇವರು ವಿಷ್ಣು ಸಹಸ್ರನಾಮ ಓದಿಲ್ಲ ಅಂದ್ಕೊಂಡೆ. ಇರಲಿ, ಪರವಾಗಿಲ್ಲ, ಏನೋ ಒಂದು 4 ಒಳ್ಳೆ ಮಾತು ಹೇಳಿದ್ದಾರೆ ಅಂತ ಸಂತೋಷ ಪಡಬೇಕಷ್ಟೆ. ನಮಸ್ಕಾರ.